ಉತ್ತರ ಕರ್ನಾಟಕದ ಹೆಮ್ಮೆಯ ರೈತ ಧ್ವನಿ ಟಿವಿ ಚಾನೆಲ್, ಬೆವರಿಗೊಂದು ಭರವಸೆ. ಕರ್ನಾಟಕದ ರೈತರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಮುಖ್ಯಮಂತ್ರಿಗಳು ಕೃಷಿ ಇಲಾಖೆ ಖಾತೆ ಸಚಿವರನ್ನ ನೇಮಕ ಮಾಡಲಿ. ಹೌದು, ಇತ್ತೀಚೆಗೆ ಕರ್ನಾಟಕ ಸ್ವಾಭಿಮಾನಿ ರೈತ ಸಂಘದ ಪದಾಧಿಕಾರಿಗಳು ಆದ ಸುರೇಶ್ ವಾಲಿ ಕಂಬಾರ್ ಸೇರಿದಂತೆ ವಿವಿಧ ಮುಖಂಡರು ವಿವಿಧ ಬೇಡಿಕೆಗಳ ಈಡೇರಿಕೆಗೆ ಒತ್ತಾಯಿಸಿ ಬೆಳಗಾವಿ ಕೃಷಿ ಇಲಾಖೆಯ ಜಂಟಿ ನಿರ್ದೇಶಕ ಎಚ್.ಡಿ. ಕೊಳೇಕರ್ ಅವರನ್ನು ಭೇಟಿಯಾಗಿ ಮನವಿ ಸಲ್ಲಿಸಿ ನಂತರ ನಮ್ಮ ನ್ಯೂಸ್ ಸಮೂಹದ ರಾಜ್ಯ ಉಪಸಂಪಾದಕ ಬಸವರಾಜು ನಡೆಸಿದ ಸಂವಾದದಲ್ಲಿ ಮಾತನಾಡಿದರು. ಇದೇ ಸಂದರ್ಭದಲ್ಲಿ ಕೂಡಲೇ ರಾಜ್ಯ ಸರ್ಕಾರವು ರೈತರ ಬಗ್ಗೆ ಕಾಳಜಿ ಇದ್ರೆ ಕೂಡಲೇ ಕೃಷಿ ಖಾತೆ ಹಂಚಿಕೆ ಮಾಡಿ ಕೃಷಿ ಸಚಿವರನ್ನ ಘೋಷಣೆ ಮಾಡಬೇಕು ಎಂದು ಆಗ್ರಹ ಮಾಡಲಾಯಿತು. ವಿಶೇಷವಾಗಿ ಸಿದ್ದರಾಮಯ್ಯ ಸಾಹೇಬರು ರಾಜೀನಾಮೆ ಕೊಟ್ಟರು, ಓಕೆ. ಆನಂತರ ಹೊಸ ಮುಖ್ಯಮಂತ್ರಿ ಆದ್ರು. ಎಲ್ಲವೂ ಸಹ ಇಲ್ಲಿವರೆಗೂ ಸಹ ಒಂದ್ ರೀತಿ ನಾವು ರೈತ ಪರ, ಏನು ಕೃಷಿಕರ ಪರ, ಈ ಅನ್ನದಾತನಾದ ಪರ ಅಂತ ಹೇಳ್ಬಿಟ್ಟು ಬರೀ ಬಿಲ್ಡಪ್ ಹೊಡಿತಾರೆ ರಾಜಕಾರಣಿಗಳು, ಮಂತ್ರಿಗಳು. ಬಹುಶಃ ಮತ್ತೆ ಭಾಗಶಃ ಅವ್ರಿಗೆ ಕಣ್ಣು ಇಲ್ಲ, ಕಿವಿನೂ ಇಲ್ಲ, ಏನೂ ಇಲ್ಲ ಅನ್ಸ್ತದೆ. ಯಾಕಪ್ಪ ಅಂತಂದ್ರೆ ಇವ್ರಿಗೆ ಏನಾರು ಅಲ್ಪ ಸ್ವಲ್ಪ ನೈತಿಕತೆ, ರೈತಾಪಿ ವರ್ಗದ ರೈತ ಕುಲಕ್ಕೆ ಇವ್ರ ಗೌರವ ಇದ್ದಿದ್ರೆ, ಈಗೇನು ಫಸ್ಟ್ಗೆ ಪ್ರಥಮವಾಗಿ ಡಿ.ಕೆ. ಶಿವಕುಮಾರ್ ಅವರು ಏನೋ ಮುಖ್ಯಮಂತ್ರಿ ಆದಲ್ಲ, ಅವಾಗ ಸಂಪುಟ ವಿಸ್ತರಣೆ ಮಾಡಿದ್ರು, ಎಲ್ಲಾ ಇಲಾಖೆಗಳನ್ನೂ ಹಂಚಿಕೆ ಮಾಡಿದ್ರು. ಬಹುಶಃ ರೈತರ ಬಗ್ಗೆ ಅವ್ರಿಗೇನಾದ್ರು ಕಾಳಜಿ ಇದ್ದಿದ್ರೆ ಅಥವಾ ರೈತರ ಕುಲಕ್ಕೆ ಏನಾದ್ರು, ಕೃಷಿಕರ ಮೇಲೆ ಏನಾದ್ರು ಅವ್ರಿಗೆ ಗೌರವ ಇದ್ದಿದ್ರೆ ಆ ಕೃಷಿ ಇಲಾಖೆ ಕೃಷಿ ಖಾತೆ ಹಂಚಿಕೆ ಮಾಡೋರು. ಬಹುಶಃ ಅದನ್ನ ಅವ್ರ ಬಗ್ಗೆ, ಕೃಷಿಕರ ಬಗ್ಗೆ, ರೈತರ ಬಗ್ಗೆ ಒಲವೇ ಇಲ್ಲ ಅನ್ಸುತ್ತೆ. ಹಾಗಾಗಿ ಕೃಷಿ ಖಾತೆ ಮಾತ್ರ ಹಂಗೆ ಪೆಂಡಿಂಗ್ ಇದ್ದಾರೆ. ಸಾಕಷ್ಟು ಸಮಸ್ಯೆಗಳಾಗ್ತವೆ. ಒಂದ್ ಕಡೆ ಈಗ ಮಳೆಗಾಲ ಸರಿಯಾಗಿ ಬಂದಿಲ್ಲ. ಈಗೇನ್ ಬಿತ್ತನೆ ಮಾಡಿರ್ತಕ್ಕಂಥ ಎಲ್ಲ ಬೆಳೆಗಳೆಲ್ಲ ಏನು ಒಣಗುತ್ತವೆ. ಇಂತಹ ಸಂದರ್ಭದಲ್ಲಿ ಮತ್ತೊಂದ್ ಕಡೆ ಒಂದ್ ರೀತಿ ಗೊಬ್ಬರದ ಸಮಸ್ಯೆ, ಸಾಕಷ್ಟು ಗೊಬ್ಬರಕ್ಕೆ ಕಾಡಿ ಬೇಡಿ ಒಂದು ಬೇಡ್ತಕ್ಕಂಥ ಪರಿಸ್ಥಿತಿ ರೈತಕ್ಕೆ ಬಂದಿದೆ. ಇಂಥ ಪರಿಸ್ಥಿತಿಯಲ್ಲಿ ಸಾಕಷ್ಟು ಜನ ರೈತ ಪರ ಹೋರಾಟಗಾರರು ಹೋರಾಟ ಮಾಡ್ತಾವ್ರೆ. ಆ ಹೋರಾಟಗಳಿಗೆ, ಆ ರೈತ ಪರ ಹೋರಾಟಗಳಿಗೆ ಕೇರೆ ಮಾಡಲ್ಲ ಅಂತ ಡೈರೆಕ್ಟ್ ಆಗಿ ಹೇಳ್ತಾರೆ ಮುಖ್ಯಮಂತ್ರಿಗಳೇ, ನೀವು ಹೇಳ್ತೀರಾ ನಾವು ರೈತರ ಪರ, ರೈತ ಕುಲದ ಪರ ಅಂತ ಹೇಳ್ತೀರಾ. ನಿಮ್ಗೇನಾದ್ರು ರೈತರ ಬಗ್ಗೆ ಗೌರವ ಇದ್ದಿದ್ರೆ ನಿಮ್ಮ ಏನು ಮುಖ್ಯಮಂತ್ರಿ ಪ್ರಮಾಣ ವಚನ ಸ್ವೀಕಾರ ಮಾಡಿದಲ್ಲ, ಅವತ್ತೇ ಕೃಷಿ ಖಾತೆ ಒಬ್ಬ ಸಚಿವರು ಮಾಡಿ ಕೃಷಿ ಖಾತೆಗೆ ಹಂಚಿಕೆ ಮಾಡ್ತಿದ್ರೆ. ನಿಮ್ಗೆಲ್ಲ ಬೇರೆ ಬೇರೆ ಇಲಾಖೆಗಳು, ಬೇರೆ ಬೇರೆ ಖಾತೆ ಎಲ್ಲ ಹಂಚಿಕೆ ಮಾಡಿದೀರಾ. ಆದ್ರೆ ಇದಕ್ಕೇನಪ್ಪ ಆಗಿತ್ತು ನಿಮ್ಗೆ ಮಾಡಕ್ಕೆ? ಹಾಗಾಗಿ ಮೊದ್ಲು ಈ ಒಂದು ನಮ್ಮ ಭಾರತ ದೇಶ, ನಮ್ಮ ಕರ್ನಾಟಕ ರಾಜ್ಯ ಕೃಷಿ ಪ್ರಧಾನವಾದ ಒಂದು ರೀತಿ ರಾಜ್ಯ. ರೈತಾಪಿ ವರ್ಗದರು ಬಹುತೇಕ ಇದ್ದಾರೆ, ಬಹುತೇಕ ಕಸುಬು ರೈತಾಪಿ ವರ್ಗ. ಇಂತಹ ಸಂದರ್ಭದಲ್ಲಿ ಪ್ರಧಾನ ಒಂದು ರೀತಿ ಕೃಷಿ ಖಾತೆಯನ್ನೇ ಹಂಚಿಕೆ ಮಾಡಿಲ್ವಲ್ಲ, ಏನ್ರಿ ನಿಮ್ಗೇನಾದ್ರು ಸ್ವಲ್ಪ ನೈತಿಕತೆ ಇದೆಯಾ? ಆ ಸಚಿವರುಗಳು, ಸಾಕಷ್ಟು ಜನ ರಾಜಕಾರಣಿಗಳಿದ್ದಾರೆ, ಒಬ್ರಾದ್ರೂ ಏನಾದ್ರು ಹೇಳಿದ್ರನಪ್ಪ ಕೃಷಿ ಖಾತೆ ಹಂಚಿಕೆ ಮಾಡ್ರಿ ಅಂತ? ದಯವಿಟ್ಟು ಇನ್ಮೇಲಾದ್ರೂ ಆದಷ್ಟು ಬೇಗ ನೀವು ಯಾವ ಇಲಾಖೆ ಹಂಚಿಕೆ ಮಾಡ್ತಿದ್ರು ಪರವಾಗಿಲ್ಲ, ಮೊದ್ಲು ಕೃಷಿ ಖಾತೆಗೆ ಹಂಚಿಕೆ ಮಾಡಿ, ಕೃಷಿ ಸಚಿವರು ಮಾಡಿ, ದಯವಿಟ್ಟು ಅದನ್ನ ಸರಿದಾರಿಗೆ ಬನ್ನಿ. ಇಲ್ಲಿ ರೈತರು ಸಾಯ್ತಾವ್ರೆ, ನೀವು ಬರೀ ಇದು ಅಂತ ಹೇಳ್ಬಿಟ್ಟು ಏನೇನೋ ಇದ್ ಮಾಡ್ಕೊಂಡು ಹೋಗ್ತೀರಾ. ದಯವಿಟ್ಟು ನಾನು ಅಖಂಡ ಕರ್ನಾಟಕದ ರೈತರ ಪರವಾಗಿ ನಾನು ಮನವಿ ಮಾಡ್ಕೊಳ್ತೇನೆ, ದಯವಿಟ್ಟು ಆದಷ್ಟು ಬೇಗ ಕೃಷಿ ಖಾತೆ ಹಂಚಿಕೆ ಮಾಡ್ಬೇಕು, ಕೃಷಿ ಸಚಿವರನ್ನ ಮಾಡ್ಬೇಕು ಅಂತ ಹೇಳ್ಬಿಟ್ಟು ಈ ಸಂದರ್ಭದಲ್ಲಿ ಎಲ್ಲಾ ರೈತರ ಪರವಾಗಿ ಒಬ್ಬ ಪತ್ರಕರ್ತನಾಗಿ ನಾನು ಮನವಿ ಮಾಡ್ಕೊಳ್ತೇನೆ. ನಮಸ್ಕಾರ, ಥ್ಯಾಂಕ್ ಯು.